ತುರುವೇಕೆರೆ ತಾಲೂಕಿನ ದಂಡಿನಶ್ವರ ಹೋಬಳಿ ಬಿಸಿ ಕಾವಲ್ ಸರ್ವೆ ನಂಬರ್ 1ರಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಭೂ ಮಾಫಿಯಾ ವಿರುದ್ಧ ಹಾಗೂ ನಕಲಿ ಮಂಜೂರು ಚೀಟಿ ಸೃಷ್ಟಿಸಿ ಮೂಲ ಮಂಜೂರುದಾರರಿಗೆ ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅರ್ಹ ರೈತರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮೂಲ ಮತ್ತು ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಅಹೋರಾತ್ರಿ ಧರಣಿ ಜಿಲ್ಲಾ ಸಂಘಟನಾ ಸಂಚಾಲಕ ದಂಡಿನೇಶ್ವರ ಕುಮಾರ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ದಲಿತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಇಲ್ಲಿ ದಲಿತರು ಪ್ಲಸ್ ರೈತರು ಎಲ್ಲರಿಗೂ ಸೇರಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವರಿಕೆ ಮಾಡೋಕ್ಕೋಸ್ಕರ ಇಲ್ಲಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಏನು ಈ ನಕಲಿ ದಾಖಲಾತಿಯಲ್ಲಿ ಮೂಲ ಮಂಜೂರು ಚೀಟಿನಲ್ಲಿ ಸಹಿ ಹಾಕಿರ್ತಕ್ಕಂಥ ತಹಶೀಲ್ದಾರರು ಸಹ ಈ ತಾಲೂಕಿನಲ್ಲಿ ಕರ್ತವ್ಯನೇ ನಿರ್ವಹಿಸಿಲ್ಲ. ಆದ್ರೂ ಕೂಡ ಈ ಮಂಜೂರು ಚೀಟಿನ ಹಿಡ್ಕೊಂಡು ಅವರು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ವಿರುದ್ಧವಾಗಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಡಿಸಿ ಅವರು ಬಂದು ಈ ಸಂಬಂಧಪಟ್ಟ ಏನು ದಾಖಲಾತಿಗಳನ್ನ ಪರಿಶೀಲಿಸಿ ನ್ಯಾಯಯುತವಾಗಿ ದೊರಕಂತ ರೈತರಿಗೆ ಏನು ಮೂಲ ಮಂಜೂರುದಾರರಿದ್ದಾರೆ ಅವರಿಗೆ ಭೂಮಿಯನ್ನ ಕೊಡಬೇಕು ಅಂತ ಹೇಳಿ ನಮ್ಮ ತಹಸೀಲ್ದಾರ್ ದಯಮಾಡಿ ಹೇಳ್ಬೇಕು. ಅವ್ರು ಯಾವ ತಾಲೂಕರು, ತುರುವೇಕೆರೆ ತಾಲೂಕರ, ಇಲ್ಲ ತುಮಕೂರು ಡಿಸ್ಟಿಕ್ ಇಲ್ಲ ಬೇರೆ ಚಿಕ್ಕಬಳ್ಳಾಪುರದರ, ಇಲ್ಲ ದೊಡ್ಡಬಳ್ಳಾಪುರದರ, ಯಾರು ರಿಯಲ್ ಎಸ್ಟೇಟ್ ಯಾರು 20 ಎಕರೆ ಮಂಜೂರು ಮಾಡ್ತಾರೆ, ಯಾವ ಕಾಲದಲ್ಲಿ ಮಾಡಿದ್ರೆ ಅನ್ನೋದು ನಮಗೆ ಬೇಕು. ಒಬ್ಬರಿಗೆ 20 ಎಕರೆ ಜಮೀನು ಮಂಜೂರು ಮಾಡಿದ್ರೆ ಅಂತ ಹೇಳಿದ್ರೆ ಅದು ಯಾರು ನಂಬಲಾರದು. ಸುಮ್ನೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಸುಮ್ನೆ ರೈತರನ್ನ ಬೀದಿ ತಂದು ಅಕ್ಲೇಪಿಸೋದು ಯಾವ್ದೋ ಒಂದು ಇದಕ್ಕೋಸ್ಕರ ನಾವು ಯಾರು ಮಾರಾಟ ಮಾಡಿದ್ರೆ ಸುಬ್ಬಣ್ಣವರಿಗೆ 2 ಎಕರೆ 4 ಎಕರೆ ವೆಂಕಟೇಶ್ ಗೌಡ ಇದೆಲ್ಲ ಡಾಕ್ಯುಮೆಂಟ್ ಇದೆ ಕೊಡ್ತೀವಿ. ದಯಮಾಡಿ ಇದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದೀವಿ. ದಯಮಾಡಿ ಇದಕ್ಕೆ ಸಾರ್ವಜನಿಕರು ತಪ್ಪು ಅಭಿಪ್ರಾಯ ತಿಳ್ಕೊಂಬಾರ್ದು. ಪತ್ರಿಕೆಗಳೆಲ್ಲ ನೋಡ್ತಾ ಇದ್ದೀರಾ, ಏನಪ್ಪ ಈಗ ಯಾರೋ ರಿಪೋರ್ಟ್ ಮಾಡ್ತಾರೆ ಅಂತ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ನಮಗೆ ನೋವಾಗುತ್ತೆ ಈ ವಿಚಾರಕ್ಕೆ. ದಯಮಾಡಿ ಇದ್ರ ಬಗ್ಗೆ ಎಲ್ಲ ಮನೆಗಳ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಏನು